ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ಜೂನ್ 21, 2025 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದ ಮುಂಭಾಗದಲ್ಲಿ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಯೋಗ ಗುರುಗಳಾದ ಯೋಗರತ್ನ ಗಂಗಾಧರ ಗುರೂಜಿಯವರ ನೇತೃತ್ವದಲ್ಲಿ ಅಜೀರಾ ಅವರು ನಡೆಸಿಕೊಟ್ಟ ಯೋಗಾಭ್ಯಾಸದೊಂದಿಗೆ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡೀನ್ಗಳಾದ ಪ್ರೊಫೆಸರ್ ಎಂ ರಾಮನಾಥ ನಾಯ್ಡು ಅವರು, ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರು, ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ ಆನಂದ್ ಕುಮಾರ್ ಅವರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ಸೆಂಟ್ ಜೋಸೆಫ್ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಜಲಜಾಕ್ಷಿ ಅವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳಿ. ನಮೋ ನಮೋ ಗಣರಾಜ ಜಯ ನಮೋ ನಮೋ ಗಣರಾಜ ಜಯ ನಮೋ ನಮೋ ಗಣರಾಜ ನಮೋ ನಮೋ ಗಣರಾಜ ಜಯ ನಮೋ ನಮೋ ಗಣರಾಜ ಶಂಕರಾಸುತ ಪಾರ್ವತಿ ರಚಿತ ಸರ್ವಮಂಗಳ ಶ್ರುತಿಕರದಾಯಕ ಶಂಕರಾಸುತ ಪಾರ್ವತಿ ರಚಿತ ಸರ್ವಮಂಗಳ ಶ್ರುತಿಕರದಾಯಕ ನಮೋ ನಮೋ ಗಣರಾಜ ಜಯ ನಮೋ ನಮೋ ಗಣರಾಜ. ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವ ಅತಿಥಿ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಡೀನ್ ಅಧ್ಯಯನ ಕೇಂದ್ರದವರಾದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್. ಮೊದಲು ಸೂರ್ಯ ನಮಸ್ಕಾರ ಮಾಡಿ ಈ ಯೋಗ ದಿನವನ್ನು ಆಚರಿಸೋಣ. ನಮ್ಮ ಒಂದು ಭೂಮಿ ಒಂದು ಆರೋಗ್ಯ, ಇದು ಯೋಗದ ವಾಕ್ಯ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21 ನಡೆಸುವುದು ಪ್ರಾರಂಭ ಆಗಿದೆ. ಈ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ಯೋಗ ದಿನಾಚರಣೆಯನ್ನು ಆಯೋಜಿಸಲು ಸನ್ಮಾನ್ಯ ಕುಲಪತಿಗಳು ಒಪ್ಪಿ ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದರೆ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಯೋಗ ಗುರುಗಳಾದ ಆ ಶ್ವಾಸ ಪ್ರವೀಣ ಯೋಗ ರತ್ನ ಗಂಗಾಧರ ಗುರೂಜಿಯವರು ಲಾಸ್ಟ್ ಟೈಮು ಬಂದಿದ್ರು. ಅದೇ ರೀತಿ ಇವತ್ತೂ ಬಂದು ನಮಗೆ ಯೋಗದ ಬಗ್ಗೆ ಸ್ವಲ್ಪ ಯೋಗಾಭ್ಯಾಸದ ಬಗ್ಗೆ ತಿಳಿಸ್ಕೊಡಲಿದ್ದಾರೆ. ಅವ್ರಿಗೂ ಸಹ
ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇವತ್ತಿನ ಈ ಯೋಗಾಭ್ಯಾಸದ ಸಭೆಗೆ ನಮ್ಮ ಮೇಡಮ್ ಬಂದಿದ್ದಾರೆ. ತಮ್ಮ ಹೆಸರು ಗೊತ್ತಾಗ ಅಜೀರಾ. ಯಾಕಂದ್ರೆ ಅವರು ಲಾಸ್ಟ್ ಟೈಮು ಬಂದಿದ್ರು, ನಮಗೆ ಯೋಗಾಭ್ಯಾಸವನ್ನು ಕಲಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಶಿಕ್ಷಣ ತಜ್ಞರು ಹಾಗೆ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಎನ್ ಲಕ್ಷ್ಮಿ ಮೇಡಮ್ ಅವರು ಈ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಕಾಳಜಿಯಿಂದ ಒಂದು ಡಿಪ್ಲೊಮಾನು ತರಬೇಕು, ಸರ್ಟಿಫಿಕೇಟ್ ಕೋರ್ಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ತರಬೇಕು ಅಂತ ಕೋರ್ತಾ ಅವರನ್ನು ಸಹ ಈ ವೇದಿಕೆಗೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದವರು ಹಾಗೆ ನಮ್ಮ ಸ್ಟುಡಿಯೋ ವಿಭಾಗದವರು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯವಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರಬೇಕು ಅಂತ ಸದುದ್ದೇಶದಿಂದ ಸನ್ಮಾನ್ಯ ಕುಲಪತಿಗಳು ಇಲ್ಲಿ NCC ಕಾರ್ಯಕ್ರಮಕ್ಕೆ ಆಯೋಜನೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣಕರ್ತರು ನಮ್ಮ ವಿದ್ಯಾರ್ಥಿಗಳು. ಅದಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ನೆಚ್ಚಿನ ಕುಲಪತಿಗಳ ವತಿಯಿಂದ ಅವರಿಗೆ ಸ್ವಾಗತ ಬಯಸುತ್ತೇನೆ. ಈಗ ಒಂದೇ ಎರಡು ಮಾತು ಮಾತಾಡಿ ನಿಲ್ಲಿಸ್ಬಿಡ್ತೀನಿ. ಯಾಕೆಂದ್ರೆ ಈ ಯೋಗಾಭ್ಯಾಸ ಅನ್ನೋದು ಮೂಲತಃ ಧ್ಯಾನವನ್ನು ಆಧರಿಸಿ ಆಧ್ಯಾತ್ಮಿಕದ ಅಭ್ಯಾಸ ಅಂತ ತಿಳಿಸಿದ್ದಾರೆ. ಯೋಗದಿಂದ ನಮ್ಮ ಆರೋಗ್ಯ ರಕ್ಷಣೆ ಮಾಡ್ಕೋಬಹುದು ಅಂತ. ಯಾಕೆಂದ್ರೆ ಮಾನ್ಯ ಕುಲಪತಿಗಳು ಯೋಗ ಗುರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ತಾರೆ. ಅದಕ್ಕೆ ಈ ವಯಸ್ಸಿನಲ್ಲೂ ಈ ರೀತಿ ಆರೋಗ್ಯವಾಗಿದ್ದಾರೆ. ಯಾಕೆಂದ್ರೆ ಯೋಗದಿಂದ ಒತ್ತಡ ಕಡಿಮೆ ಆಗಿ ಪ್ರಶಾಂತತೆ ನಿರ್ಮಿತ ಆಗುತ್ತದೆ. ಈಗ ತಾವೆಲ್ಲ ವಿದ್ಯಾರ್ಥಿಗಳು ವಿದ್ಯೆಯ ಮರ್ಮ ತಿಳ್ಕೊಂಡು ನೀವು ಓದಬೇಕು. ಹಾಗೆ ನಾವು ಯೋಗಾಭ್ಯಾಸವನ್ನು ಯೋಗ ವಿದ್ಯೆ ಅಂತಾರೆ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯವರು ಯೋಗಾಭ್ಯಾಸವನ್ನು ಅಂದರೆ ಯೋಗ ವಿದ್ಯೆಯನ್ನು ಕಲಿತು ಅವರು ಆಧ್ಯಾತ್ಮಿಕ ಚಿಂತನೆ ಮಾಡಿದ್ದಾರೆ. ಅದಕ್ಕೆ ಅವರನ್ನು ನಾವು ಈ ಟೈಮಲ್ಲಿ ಒಂದು ನೆನಪಿಸಿಕೊಳ್ಳೋದು ಸೂಕ್ತ ಅಂತ ಗೊತ್ತಾಯ್ತು. ಹಾಗೆ ನಮ್ಮ ಮಾಮೂಲಿ ಮಾತಾಡ್ತಾರೆ, ನಿಮ್ಮ ಯೋಗ ರಾಜಯೋಗ ಅಂತ. ವಿವೇಕಾನಂದರು ಆ ರಾಜಯೋಗ ಅಂತ ಪುಸ್ತಕವನ್ನು ಬರೆದಿದ್ದಾರೆ. ಯಾಕಂದ್ರೆ ಅವರು ಆಧ್ಯಾತ್ಮಿಕ ನಾಯಕರು. ಅದರಿಂದ ಅಂಥ ಯೋಗಾಭ್ಯಾಸವನ್ನು ಅಂದರೆ ಅಭ್ಯಾಸ ಮಾಡ್ತಾನೇ ಇರಬೇಕು ಯೋಗವನ್ನು. ಇಲ್ಲ ಅಂತಂದ್ರೆ ನಮ್ಮ ಯೋಗ ಕ್ಷೀಣ ಆಗುತ್ತೆ. ಅಂದರೆ ಆರೋಗ್ಯ, ಯೋಗ ಅಂದರೆ ಆರೋಗ್ಯ. ಅದರಿಂದ ಅಂಥ ಆರೋಗ್ಯ ಭಗವಂತ ನಿಮಗೆ ಕೊಡಲಿ ಅಂತ ಈ ಕೆಲವು ಪದ್ಮಾಸನ ಯೋಗಾಭ್ಯಾಸ ಅಂದರೆ ಸೂರ್ಯ ನಮಸ್ಕಾರ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಿಳಿಸ್ತಾರೆ. ಅಂತಹ ಆರೋಗ್ಯ ಕಾಪಾಡಿಕೊಳ್ಳಲು ತಮಗೆ ತಿಳಿಸ್ತಾ ಈ ಅವಕಾಶ ನೀಡಿದ್ದಕ್ಕೆ ತಮಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ ನಾಯ್ಡು ಸರ್ ಅವರಿಗೂ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮುಂದಿನದು ಅತಿಥಿ ಗಣ್ಯರಿಂದ ದೀಪ ಬೆಳಗಿಸುವ ಕಾರ್ಯಕ್ರಮ.
ಈಗ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಒಂದೊಂದು ವರ್ಷನೂ ಒಂದೊಂದು ಥೀಮ್ ನಡಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷದ ಥೀಮ್ ಒಂದು ಭೂಮಿ ಒಂದು ಆರೋಗ್ಯ, ಆರೋಗ್ಯಕ್ಕೋಸ್ಕರ ಯೋಗ. ಎಲ್ಲ ನೇಷನ್ ಅವರು ಒಂದೇ ಯೋಗದಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು ಅನ್ನೋ ಥೀಮ್ ನಡಿ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21 ಜೂನ್ 2025. ಇವತ್ತು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ವಾಸ ಪ್ರವೀಣ್ ಯೋಗ ರತ್ನ ಗಂಗಾಧರ ಗುರೂಜಿಯವರು ಮತ್ತು ಅವರ ಜೊತೆ ಹಜಿಯಾ ಮೇಡಮ್ ಅವರು ಬಂದಿದ್ದಾರೆ. ನಮ್ಮ ಡೀನ್ಸ್ ಆದಂತಹ ಲಕ್ಷ್ಮೀ ಮೇಡಮ್ ಅವರು ಮತ್ತು ರಮಾನಾಥನ್ ನಾಯ್ಡು ಇದ್ದಾರೆ. ಹಾಗೂ ಎಲ್ಲ ಡೀನ್ ಅಧ್ಯಯನ ಕೇಂದ್ರದಿಂದ ಎಲ್ಲ ನನ್ನ ಸಿಬ್ಬಂದಿಗಳಿದ್ದಾರೆ. ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರರು ಮತ್ತು ಎಲ್ಲ ಇಲ್ಲಿ ಬಂದಂತಹ ಎಲ್ಲ ಗೆಳೆಯರು. ತಮಗೆಲ್ಲ ಗೊತ್ತಿದೆ ಯೋಗ ಯಾಕೆ ಮಾಡಬೇಕು, ಅಂತಾರಾಷ್ಟ್ರೀಯ ಯೋಗ ದಿನ ಯಾಕೆ ಆಚರಣೆ ಮಾಡ್ತಾ ಬಂದಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ, ನಮ್ಮ ದೇಶದಲ್ಲಿ ಯಾರೇ ಆಗಲಿ ಹೆಲ್ತ್ ಅನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಹೆಲ್ತ್ ಇರ್ಲಿಲ್ಲ ಅಂದ್ರೆ ನಾವು ಏನು ಮಾಡಲ್ಲ. ನಮ್ಮ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ ನಾವು. ನಮ್ಮ ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಹೆಲ್ತ್ ಸರಿಯಾಗಿರ್ಲಿಲ್ಲ ಅಂದ್ರೆ ಆ ಹೆಲ್ತ್ ಕಡೆ ಗಮನ ಕೊಡ್ತಾ ಇರ್ತೀವಿ. ಹೀಗಾಗಿ ನಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ನಾವು ಬೇರೆ ವರ್ಕ್ ಅನ್ನ, ಬೇರೆ ಆಕ್ಟಿವಿಟೀಸ್ ಅನ್ನ, ಬೇರೆ ಅಭ್ಯಾಸವನ್ನ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಹೀಗಾಗಿ ಯೋಗ ಮಾಡೋದ್ರಿಂದ ನಮಗೆ ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿರ್ತದೆ ಅಂತ ಆ ಉದ್ದೇಶದಿಂದ ನಮ್ಮ ಸಮಾಜದ ಭವಿಷ್ಯವನ್ನ ದೃಷ್ಟಿಕೋನ ಇಟ್ಕೊಂಡು, ವಿಷನ್ ಅನ್ನು ಇಟ್ಕೊಂಡು ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ನರೇಂದ್ರ ಮೋದಿಜಿಯವರು ಯೋಗ ದಿನವನ್ನ ಆಚರಣೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಈಗ ಹೇಳಿದಂತೆ 11ನೇ ಈಗ ಯೋಗ ದಿನವಿದೆ. ನಮ್ಮ ವಿದ್ಯಾರ್ಥಿಗಳು ಎಸ್ಪೆಷಲಿ ಈಗ 18-20 ವರ್ಷ ವಿದ್ಯಾರ್ಥಿಗಳು ಇದ್ದಿರ್ತಾವಲ್ಲ, ತಮ್ಮ ಈಗ 60-70 ವರ್ಷ 85 ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನೋಡ್ರಿ 100 ವರ್ಷ ತನಕ, ಅಂದ್ರೆ ಕೆಲವರು 100 ವರ್ಷ ತನಕ ಇರ್ತಾರೆ. ಅಂದ್ರೆ ನಮ್ಮ ಏನು ಹಿಂದೆ ಬಂದಂತ ನಮ್ಮ ಪೂರ್ವಜರು 100 ವರ್ಷ ಇರ್ತಿದ್ರು. ಈಗ ನಾವೆಲ್ಲ 60 ವರ್ಷ 50 ವರ್ಷ ಆದ ತಕ್ಷಣ ನಮಗೆಲ್ಲ ಇದಾಗ್ತಾ ಇದೆ. ಅಂದ್ರೆ ಯಾಕಂದ್ರೆ ನಮ್ಮ ಹೆಲ್ತಿನ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಅದರ ಸಲುವಾಗಿ ಈ ಅಟ್ಲೀಸ್ಟ್ ಒಂದು 10-15 ನಿಮಿಷ ಆದರೂ ಯೋಗ ಮಾಡ್ತಾ ಹೋಗ್ಬೇಕು. ಯೋಗ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಆಕ್ಟಿವಿಟೀಸ್ ಹೆಲ್ತ್ ಅನ್ನ ಸರಿಯಾಗಿ ಕಾಪಾಡ್ಕೊಂಡು ಹೋಗ್ತೀವಿ ಅಂತ. ಈಗ ತಾವು ಡೈಲಿ ನಮ್ಮ ಏನು ದಿನನಿತ್ಯಕ್ಕೆ ಆಕ್ಟಿವಿಟೀಸ್ ಏನಿದೆಯಲ್ಲ, ಮಾರ್ನಿಂಗ್ ನಮ್ದು ಏನ್ ಮಾಡ್ಬೇಕು, ಬ್ರಷ್ ಮಾಡ್ತೇವೆ, ಇದು ಮಾಡ್ತೇವೆ, ಅವೆಲ್ಲ ಅದೇ ತರ ಡೈಲಿ ಆಕ್ಟಿವಿಟೀಸ್ ತರ ನಮ್ಮ ದಿನನಿತ್ಯದಲ್ಲಿ ನಾವು ಇದು ಯೋಗವನ್ನ ಇಟ್ಕೊಂಡ್ರೆ ನಮ್ಮ ಹೆಲ್ತ್ ಅನ್ನ ಕಾಪಾಡಬಹುದು. ಯಾಕೆಂದ್ರೆ ನಾವು ಹೆಲ್ತ್ ಇರ್ಲಿಲ್ಲ ಅಂದ್ರೆ ಡಾಕ್ಟರ್ ಕೂಡ ಹೋಗ್ಬೇಕಾಗ್ತದೆ, ಟೈಮ್ ವೇಸ್ಟ್ ಮಾಡ್ಬೇಕಾಗ್ತದೆ, ಮತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ಕೂಡ ಆಗಂಗಿಲ್ಲ. ಹೀಗಾಗಿ ಹೆಲ್ತ್ ಈಸ್ ವೆಲ್ತ್ ಹೇಳಿದ್ರಿಂದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯದ್ದಿದೆ ಅದೇ ಭಾಗ್ಯ. ನೀವು ನಿಮ್ ಜೊತೆ ಈಗ ಮೊನ್ನೆ ಯಾರೋ ವಿಡಿಯೋ ಬಿಟ್ಟಿದ್ದಾರೆ. ಈಗ ನಿಮ್ಮ ಜೊತೆ ಇರೋರು ಯಾರು ಅಂದ್ರೆ ನಿಮ್ಮ ಸಂಗಾತಿ ಯಾರು ಅಂತ ಹೇಳಿ ಯಾರೋ ವಿಡಿಯೋ ನೋಡಿದೆ ಮೊನ್ನೆ. ಅದು ಸಂಗಾತಿ ಯಾರು, ನಿಮ್ಮ ತಂದೆ ಅಲ್ಲ, ತಾಯಿ ಅಲ್ಲ, ಪತ್ನಿ ಅಲ್ಲ, ಪತಿ ಅಲ್ಲ, ಮಕ್ಕಳಲ್ಲ, ಯಾರು ಅಲ್ಲ, ಅದು ನಮ್ಮ ದೇಹ ಒಂದೇ ನನ್ನ ಜೊತೆ ಇರೋದು ಅಂತ. ನಮ್ಮ ಹುಟ್ಟಿನಿಂದ ಸಾಯುವವರೆಗೆ ನನ್ನ ಜೊತೆ ಇರೋದು ಯಾವುದು, ನಮ್ಮ ಬಾಡಿ ಅಷ್ಟೇ ಅಂತ. ಇದು ಯಾಕೆ ಹೇಳ್ಯಾರ ಅಂತಂದ್ರೆ, ನಮ್ಮ ಬಾಡಿಯನ್ನ ಸರಿಯಾಗಿ ಇಟ್ಕೊಂಡ್ರೆ ನಾವು ಬದುಕೋದು ಲಾಂಗ್ ಪೀರಿಯಡ್ ಅಂತ. ಹೀಗಾಗಿ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಮಾರ್ನಿಂಗ್ 10-15 ನಿಮಿಷ ಈ ಆಕ್ಟಿವಿಟಿಯನ್ನ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಜಯಕರ. ನಮ್ಮ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಸ್ವಾಗತ, ಸುಸ್ವಾಗತ. ಯೋಗ ಬಗ್ಗೆ ಬಹಳ ಓದಿರ್ತೀರ, ಬಹಳ ಜನಗಳು ಹೇಳಿರ್ತಾರೆ, ತಿಳ್ಕೊಂಡಿರ್ತೀರ. ಅದರಿಂದ ನಾವು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಉಳಿದಿರೋಂಥ ಸ್ವಲ್ಪ ಸಮಯದಲ್ಲಿ ಕೆಲವು ಇಂಪಾರ್ಟೆಂಟ್ ಟೆಕ್ನಿಕ್ಸ್ನ ಹೇಳ್ತೀನಿ, ಅದನ್ನ ತಿಳ್ಕೊಳ್ಳಿ ನೀವು. ಯೋಗ ನಮಗೆ ಯಾಕೆ ಬೇಕು? ಮೊದಲನೇದಾಗಿ ಯೋಗ ಯಾಕೆ ಬೇಕು ನಮಗೆ?
ಯಾಕೆ ಬೇಕಾಗುತ್ತೆ ಯೋಗ ಅಂತಂದು ಹೇಳಿದ್ರೆ, ಒಬ್ಬ ಅನಾರೋಗ್ಯದ ಮನುಷ್ಯನಿಂದ ತನ್ನ ದೇಶಕ್ಕಾಗಲಿ ತನ್ನ ರಾಜ್ಯಕ್ಕಾಗಲಿ ಕಡೆ ಪಕ್ಷ ತನ್ನ ಕುಟುಂಬಕ್ಕೂ ಕೂಡ ಉಪಯೋಗ ಆಗೋದಿಲ್ಲ ಒಬ್ಬ ಅನಾರೋಗ್ಯದ ಮನುಷ್ಯನಿಂದ. ಉದಾಹರಣೆಗೆ, ತಂದೆ ತಾಯಿಗೆ ಮಕ್ಕಳು ಅವ್ರ ಸಂಪಾದನೆ ಮಾಡದೇ ಇರಲಿ, ಇಲ್ಲ ಅವರಲ್ಲಿ ಏನು ಕೆಟ್ಟ ಅಭ್ಯಾಸಗಳಿರಲಿ, ಆದರೆ ತಂದೆ ತಾಯಿಗಳು ಮಕ್ಕಳನ್ನ ಬೇಡ ಅಂತ ಯಾರೂ ಹೇಳೋದಿಲ್ಲ. ಅದೇ ಥರ ಮಕ್ಕಳು ಅಷ್ಟೇ, ತಂದೆ ತಾಯಿಗೆ ಎಷ್ಟೇ ಖರ್ಚು ಮಾಡೋದಕ್ಕೂ ರೆಡಿ ಇರ್ತಾರೆ. ಆದರೆ ತಂದೆ ತಾಯಿಗಳು ಮಕ್ಕಳಿಗೆ ಯಾವಾಗ ಬೇಡವಾಗ್ತಾರೆ, ಮಕ್ಕಳು ಯಾವಾಗ ತಂದೆ ತಾಯಿಗೆ ಬೇಡವಾಗ್ತಾರೆ ಅಂತಂದ್ರೆ ಅವರಲ್ಲಿ ಆರೋಗ್ಯ ಇಲ್ದಿರೋವಾಗ ಮಾತ್ರ ಬೇಡವಾಗ್ತಾರೆ. ನಮ್ಗೆ ಆರೋಗ್ಯ ಇಲ್ಲ ಅಂತಂದ್ರೆ ನಾವು ಯಾರಿಗೂ ಬೇಡದವ್ರಾಗ್ತೀವಿ. ಉದಾಹರಣೆಗೆ ನಮ್ಮ ತಂದೆ ತಾಯಿಗೆ ಯಾರಿಗಾದ್ರೂ ಮೈಷಾರಿಲ್ಲ ಅಂದ್ಬಿಟ್ಟು ಮಲ್ಕೊಂಡು ನರಳ್ತಾ ಇದ್ರೆ ನಾವು ಮೊದಲೇ ದೇವ್ರನ್ನ ಏನ್ ಬೇಡ್ಕೊಳ್ತೀವಿ ಹೇಳಿ, ದೇವ್ರೇನು ನೋಡೋಕ್ಕಾಗೋದಿಲ್ಲ ಅವ್ರನ್ನ ಕರ್ಕೊಂಡ್ಬಿಡಪ್ಪ ಅಂತಂದು ಹೇಳ್ತೀವಿ. ನೋಡಿ, ನಮ್ಮನ್ನು ಎಷ್ಟೋ ಸಾಕಿರ್ತಾರೆ ತಂದೆ ತಾಯಿಗಳು, ಆದ್ರೂ ನಮಗೆ ಮೈಷಾರಿಲ್ಲ ಅಂತಂದ್ರೆ ನಾವು ದೇವ್ರನ್ನ ಬೇಡ್ಕೊಳ್ಳೋದೇನು ಅಂತಂದ್ರೆ, ದೇವ್ರೆ ಮೊದಲು ಅವ್ರನ್ನ ಕರ್ಕೊಂಡ್ಬಿಡಪ್ಪ, ಸಾಕು, ನಮ್ಮ ಕೈಗೆ ನೋಡೋಕ್ಕಾಗಲ್ಲ ಅಂತಂತಾರೆ. ನಮ್ಮಲ್ಲಿ ದುಡ್ಡಿಲ್ಲ ಅಂದ್ರೂ ಯಾರು ನಮ್ಮನ್ನ ಹತ್ರ ದೂರ ಇಡೋದಿಲ್ಲ. ಆದ್ರೆ ಆರೋಗ್ಯ ಒಂದಿಲ್ಲ ಅಂತಂದ್ರೆ ನಾವು ಯಾರಿಗೂ ಬೇಡದವ್ರಾಗ್ತೀವಿ. ಅದರಿಂದನೇ ಇಂಗ್ಲಿಷಲ್ಲಿ ಹೇಳ್ತಾರೆ, ವೆನ್ ವಿ ಲಾಸ್ಟ್ ಅವರ್ ವೆಲ್ತ್ ನಥಿಂಗ್ ವಿಲ್ ಬಿ ಲಾಸ್ಟ್, ವೆನ್ ವಿ ಲಾಸ್ಟ್ ಅವರ್ ಕ್ಯಾರೆಕ್ಟರ್ ಸಮಥಿಂಗ್ ವಿಲ್ ಬಿ ಲಾಸ್ಟ್, ಬಟ್ ವೆನ್ ವಿ ಲಾಸ್ಟ್ ಅವರ್ ಹೆಲ್ತ್ ಎವ್ರಿಥಿಂಗ್ ವಿಲ್ ಬಿ ಲಾಸ್ಟ್. ಅದರಿಂದ ಆರೋಗ್ಯ ಎಷ್ಟು ಮುಖ್ಯ ಅಂತಂದ್ರೆ, ಆರೋಗ್ಯ ಒಂದಿಲ್ಲ ಅಂದ್ರೆ, ಈಗ ಉದಾಹರಣೆಗೆ ಈ ಮೈಸೂರಲ್ಲಿರೋ ಅರ್ಧ ಮೈಸೂರಿನ ಪ್ಯಾಲೇಸ್ನ ನಿಮ್ಮ ಹೆಸರು ಬರ್ಕೊಟ್ಬಿಡ್ತೀನಿ, ತಗೊಳ್ಳಿ. ನಿಮಗೆ ಒಂದು 10 ಟನ್ ಗೋಲ್ಡ್ ತಗೊಂಡ್ಬಂದು ನಿಮ್ಮ ಮನೇಲಿ ಇಟ್ಬಿಡ್ತೀನಿ, ತಗೊಳ್ಳಿ. ನಿಮ್ಗೆ ಕೋಟ್ಯಾಂತರ ರೂಪಾಯಿ ಕರೆನ್ಸಿ ತಗೊಂಡ್ಬಂದು ಇರ್ತೀನಿ ಮುಂದೆಗಡೆ, ತಗೊಳ್ಳಿ. ಆದ್ರೆ ಇದ್ರ ಜೊತೆಯಲ್ಲಿ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು ಇಷ್ಟೆಲ್ಲ ಕೊಡ್ತೀನಿ. ಏನ್ ಮಾಡ್ತೀರಾ ನೀವು ಇಷ್ಟು ಆಸ್ತಿ ಎಲ್ಲ ಇಟ್ಕೊಂಡು ಹೇಳಿ ನೀವು? ಅದರಿಂದ ಆರೋಗ್ಯ ಒಂದಿಲ್ಲ ಅಂತಂದ್ರೆ ಮನುಷ್ಯನ್ಗೆ ಮತ್ತಿನ್ನೇನಿದ್ರು ಎಲ್ಲ ವೇಸ್ಟೇ. ಅದರಿಂದ ತನ್ನ ಆರೋಗ್ಯ ತನ್ನ ಕಾಪಾಡ್ಕೊಳ್ದೆ ಹೋದನು ಪ್ರಪಂಚದಲ್ಲಿ ಬಹಳ ಮುಟ್ಟಾಳ್ರು ಯಾರು ಅಂತಂದ್ರೆ, ಬುದ್ಧಿ ಇಲ್ದಿರೋರ ಜನ ಯಾರು ಅಂತಂದ್ರೆ, ವಿದ್ಯೆ ಇಲ್ದಿರೋರು ಯಾರು ಬುದ್ಧಿ ಅಂತ ಮುಟ್ಟಾಳ್ರಲ್ಲ. ಯಾರು ತನ್ನ ಆರೋಗ್ಯ ಕಳ್ಕೊಳ್ತಾರೆ ಅವ್ರಿಗಿಂತಲೂ ಮುಟ್ಟಾಳ್ರು ಇನ್ಯಾರೂ ಇರೋದಿಲ್ಲ ಭೂಮಿ ಮೇಲೆ. ಅದರಿಂದ ಆರೋಗ್ಯನ ಚಂದ ಕಾಪಾಡ್ಕೊಳ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಡೈಲಿ ನಮ್ಮ ಸಾಹೇಬ್ರು ಹೇಳ್ದಾಗೆ ದಿನಕ್ಕೊಂದು 15-20 ನಿಮಿಷ ಆದ್ರೂ ನೀವು ಒಂದು ಯೋಗ ಪ್ರಾಣಾಯಾಮ ಮಾಡಬೇಕು. ನಮ್ಗೆ ದೇಹಕ್ಕೆ ಊಟ ಎಷ್ಟು ಮುಖ್ಯ, ನಮ್ಗೆ ಊಟದ ಬಗ್ಗೆ ಎಷ್ಟು ಬೇಕು ಅಂತ ಗೊತ್ತು, ನಮ್ಗೆ ನೀರು ಎಷ್ಟು ಬೇಕು ಅಂತ ಗೊತ್ತು, ಬಟ್ಟೆ ಎಷ್ಟು ಬೇಕು ಅಂತ ಗೊತ್ತು, ಎಲ್ಲ ಎಷ್ಟು ಬೇಕು ಅಂತ ಗೊತ್ತು. ಆದ್ರೆ ನಮ್ಗೆ ನಾವಿವತ್ತು ಜೀವಂತವಾಗಿ ಇರೋದು ಏನ್ರಿಂದ ಅಂತಂದ್ರೆ ಉಸಿರಾಟದಿಂದ. ಈ ಉಸಿರಾಟ ನಾವು ಸರಿಯಾಗಿ ಮಾಡ್ತಾ ಇದೀವಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನಮ್ಗೆ. ಎಷ್ಟು ಗಾಳಿ ಬೇಕು, ನಾವು ತಗೊಳ್ಳೋ ಆಕ್ಸಿಜನ್ ಎಷ್ಟು ಬೇಕಾಗುತ್ತೆ, ನಾವು ಎಷ್ಟು ತಗೊಳ್ತಾ ಇದ್ದೀವಿ, ನಾವು ಸರಿಯಾಗಿ ತಗೊಳ್ತಾ ಇದ್ದೀವಾ ಏನೂ ಗೊತ್ತಿಲ್ಲ ನಮ್ಗೆ. ಅದರಿಂದ ಕೆಲವು ಈ ಪ್ರಾಣಾಯಾಮ, ಯೋಗ, ಮೆಡಿಟೇಷನ್ ಇಂಥವುಗಳೆಲ್ಲ ಮಾಡಿಕೊಂಡು ಇದ್ರ ಜೊತೆಯಲ್ಲಿ ನಮ್ಮ ಆಹಾರ ಪದ್ಧತಿನ ಸ್ವಲ್ಪ ನಾವು ತಿದ್ದುಕೊಂಡ್ವಿ ಅಂದ್ರೆ ಖಂಡಿತವಾಗ್ಲೂ ನಾವು ಬಹಳ ವರ್ಷ ಅಲ್ದಿದ್ರು ಸರಿ ಜೀವಂತವಾಗಿರೋವರೆಗೂ ಒಳ್ಳೆ ಆರೋಗ್ಯನ ಕಾಪಾಡ್ಕೊಂಡು ಬರ್ಬೋದು ನಾವು. ಅದರಿಂದ ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ಯೋಗ ಪ್ರಾಣಾಯಾಮ ಬಹಳ ಮುಖ್ಯ ಆಗುತ್ತೆ. ಮೆಡಿಟೇಷನ್ ಇದು. ಪ್ರಾಣಾಯಾಮ ಅಂತಂದ್ರೆ ಏನು, ಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನು ಯೋಗ ಅಂತಂದ್ರೆ ಬ್ರಿಂಗ್ ಟುಗೆದರ್ ಇಸ್ ಕಾಲ್ಡ್ ಯೋಗ ಅಂತಂತೀವಿ. ಸೇರಿಸು, ಏನನ್ನ ಸೇರಿಸಬೇಕು ನಮ್ಮ ಲೆವೆಲ್ನಲ್ಲಿ ನಾವು ಸೇರಿಸೋದೇನು ಅಂದ್ರೆ, ಈಗ ನಿಮ್ಮ ದೇಹ ಎಲ್ಲಿ ಇಟ್ಕೊಂಡಿರ್ತೀರಾ, ಮನಸ್ಸು ಎಲ್ಲೋ ಇಟ್ಕೊಂಡಿದ್ದೀರಿ ಅಂತಂದ್ರೆ ನಾನು ಏನ್ ಹೇಳ್ತೀನಿ ನಿಮ್ಗೆ ಅರ್ಥ ಆಗೋದಿಲ್ಲ. ಅದನ್ನ ದೇಹ ಮನಸ್ಸನ್ನ ಒಂದು ಜಾಗದಲ್ಲಿ ಸೇರಿಸಿ ಅನ್ನೋದನ್ನ ಯೋಗ ಅಂತ ಕರಿತೀವಿ. ಇನ್ನು ಹೈಯರ್ ಲೆವೆಲ್ ಅಲ್ಲಿ ಹೋಗಿದ್ದೀವಿ ಅಂದ್ರೆ ಅದು ಬೇರೆ. ನಾವು ಪರಮಾತ್ಮನ ಜೊತೆ ಆತ್ಮ ಸೇರಿಸಿ ಅದು ಬೇಕಾಗಿಲ್ಲ ನಮ್ಗೆ ಇವಾಗ ಇಲ್ಲಿ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಯೋಗ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾಣಾಯಾಮ ಅಂತೀವಿ. ಏನು ಪ್ರಾಣಾಯಾಮ ಅಂತಂದ್ರೆ, ಬಹಳ ಜನಗಳು ಟಿವಿನ ಅದನ್ನ ಬುಕ್ಕಲ್ಲಿ ನೋಡ್ಬಿಟ್ಟು ಈ ಮೂಗಲ್ಲಿ ಹೇಳ್ಕೊಂಡು ಈ ಮೂಗಲ್ಲಿ ಬಿಡ್ತಾ ಇರ್ತಾರಲ್ಲ, ಅದನ್ನ ಪ್ರಾಣಾಯಾಮ ಅಂತ ತಿಳ್ಕೊಳ್ತಾರೆ. ಖಂಡಿತವಾಗ್ಲೂ ಅದು ಪ್ರಾಣಾಯಾಮ ಆಗೋದಿಲ್ಲ. ಪ್ರಾಣಾಯಾಮ ಅಂದ್ರೆ ನಾವು ಇವಾಗ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ, ಒಬ್ಬ ಮನುಷ್ಯ ಎಷ್ಟು ವರ್ಷ ಬದುಕಿರ್ತಾನೆ ಹೇಳಿ? ಅಂದಾಜು ಒಂದು 100 ವರ್ಷ ಪ್ಲಸ್ ಆರ್ ಮೈನಸ್ ಒಂದು 100 ವರ್ಷ ಬದುಕಿರ್ತಾನೆ. ಒಂದು ನಾಯಿ ಎಷ್ಟು ವರ್ಷ ಬದುಕಿರುತ್ತೆ? ಒಂದು 12-13 ವರ್ಷ ಬದುಕಿರುತ್ತೆ ಒಂದು ನಾಯಿ. ಒಂದು ಆಮೆ ಎಷ್ಟು ವರ್ಷ ಬದುಕಿರುತ್ತೆ? ಒಂದು 300 years ಬದುಕಿರುತ್ತೆ ಆಮೆ. ಇದನ್ನೆಲ್ಲ ಯಾರು ಮಾಡಿದ್ರು? ಮನುಷ್ಯ ಒಂದು 100 ವರ್ಷ ಬದುಕ್ಬೋದು, ನಾಯಿ ಒಂದು 13 ವರ್ಷ ಬದುಕ್ಬೋದು, ಆಮೆ ಒಂದು 300 ವರ್ಷ ಬದುಕ್ಬೋದು. ಇದು ಯಾರು ಸೃಷ್ಟಿ ಮಾಡಿದ್ರು? ಸಿಂಪಲ್ ಆಗಿ ಹೇಳ್ತೀರಾ, ಹೌದು ದೇವರು. ಮತ್ತೆ ಆನ್ ವಾಟ್ ಬೇಸಿಸ್ ಈ ಫಿಕ್ಸ್ಡ್ ದಟ್? ಯಾವ ಆಧಾರದ ಮೇಲೆ ಮನುಷ್ಯ 100 ವರ್ಷ ಬದುಕೋದು ಅಂತ ಫಿಕ್ಸ್ ಮಾಡಿರ್ತಾರೆ. ಪ್ರತಿಯೊಬ್ಬರು ಆಯಸ್ಸನ್ನು ಅವರವರ ಉಸಿರಾಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಉಸಿರಾಟ, ಯಾರು ನಮ್ಮ ಉಸಿರಾಟದಲ್ಲಿ ಗಾಳಿ ಜಾಸ್ತಿ ತಗೊಳ್ತಾರೆ ಅವರು ಬಹಳ ವರ್ಷ ಬದುಕಿರ್ತಾರೆ. ಯಾರು ಉಸಿರಾಟದಲ್ಲಿ ಕಡಿಮೆ ಗಾಳಿ ತಗೊಳ್ತಾರೆ ಅವರು ಕಡಿಮೆ ವರ್ಷ ಬದುಕಿರ್ತಾರೆ. ಉದಾಹರಣೆಗೆ ಮನುಷ್ಯ 1 ನಿಮಿಷಕ್ಕೆ 16 ಸತಿ ಉಸಿರಾಟ ಮಾಡ್ತಾನೆ. ನಾಯಿ 60-70 ಸತಿ ಉಸಿರಾಟ ಮಾಡುತ್ತೆ ಅಂತಂದು. ಇದು ಏನು ತೋರಿಸುತ್ತೆ ಅಂದ್ರೆ, ನೀವು 1 ನಿಮಿಷಕ್ಕೆ 2 ಉಸಿರಾಟ ಮಾಡಬೇಕು ಅಂದ್ರೆ ಗಾಳಿ ಜಾಸ್ತಿ ತಗೊಂಡು ಜಾಸ್ತಿ ಬಿಡಬೇಕು. 1 ನಿಮಿಷಕ್ಕೆ 100 ಉಸಿರಾಟ ಮಾಡಬೇಕು ಅಂತಂದ್ರೆ ಬೇಗ ಕಮ್ಮಿ ತಗೊಳಕ್ ಸಾಧ್ಯ.
ಅದರಿಂದ ಯಾರು ಉಸಿರಾಟದಲ್ಲಿ ಗಾಳಿನ ಜಾಸ್ತಿ ತಗೊಳ್ತಾರೆ ಅವರು ಬಹಳ ವರ್ಷ ಬದುಕಿರ್ತಾರೆ. ನಾವು ನಮ್ಮ ದೇಹಕ್ಕೆ ಎಷ್ಟು ಗಾಳಿ ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ, ನಾವು ಉಸಿರಾಟ ಸರಿಯಾಗಿ ಮಾಡ್ತಾ ಇದ್ದೀವಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ನೀವೇ ಸ್ಟ್ರೈಟ್ ಆಗಿ ಕೂತ್ಕೊಂಡು ನೋಡ್ಕೊಳ್ಳಿ, ಒಂದ್ಸತಿ ಗಾಳಿನ ಜಾಸ್ತಿ ತಗೊಳ್ಳಿ ನೋಡೋಣ, ಹೊಟ್ಟೆ ಮೇಲೆ ಕೈ ಇಟ್ಕೊಂಡು. ಹೊಟ್ಟೆ ಒಳಕ್ಕೆ ಹೋಗ್ತಾ ಇದೆಯಾ ಆಚೆ ಬರ್ತಾ ಇದೆಯಾ ಅಬ್ಸರ್ವ್ ಮಾಡಿ. ಗಾಳಿ ತಗೊಂಡಾಗ ಹೊಟ್ಟೆ ಒಳಗಡೆ ಹೋಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಗಾಳಿ ಆಚೆ ಬಿಟ್ಟಾಗ ಹೊಟ್ಟೆ ಆಚೆ ಬರುತ್ತೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ ಬೇಕಂದ್ರೆ, ಗಾಳಿ ಇನ್ಹೇಲ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋಗುತ್ತೆ, ಎಕ್ಸೇಲ್ ಮಾಡಿದಾಗ ಹೊಟ್ಟೆ ಆಚೆ ಬರುತ್ತೆ. ಕರೆಕ್ಟ್ ಇದೆಯಾ? ಒಂದು ಬಲೂನ್ ಎಕ್ಸಾಂಪಲ್ ತಗೊಳ್ಳೋಣ. ಬಲೂನ್ ಒಳಗಡೆ ಗಾಳಿ ಹೋದಾಗ ಬಲೂನ್ ದೊಡ್ಡದಾಗುತ್ತೆ, ಗಾಳಿ ಆಚೆ ಬಂದಾಗ ಬಲೂನ್ ಚಿಕ್ಕದಾಗುತ್ತೆ. ಈಗ ನೀವು ಉಸಿರಾಟ ಮಾಡುವಾಗ ಗಾಳಿ ಒಳಗಡೆ ಹೋದಾಗ ಹೊಟ್ಟೆ ಏನಾಗಬೇಕು? ದೊಡ್ಡದಾಗಬೇಕು. ಗಾಳಿ ಆಚೆ ಬಂದಾಗ ಏನಾಗಬೇಕು? ಚಿಕ್ಕದಾಗಬೇಕು. ಈಗ ನಿಮ್ದು ಏನು ನಡೀತಾ ಇದೆ? ಉಲ್ಟಾ ನಡೀತಾ ಇದೆ. ನಾವು ಬದುಕಿರೋದೇ ಉಸಿರಾಟದಿಂದ. ಇಷ್ಟು ವ್ಯಾಲ್ಯೂಬಲ್ ಉಸಿರಾಟನ ನಾವು ಆಪೋಸಿಟ್ ಅಲ್ಲಿ ಮಾಡ್ತಾ ಇದ್ದೀವಿ, ರಾಂಗ್ ಆಗಿ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಇನ್ನು ಆಯಸ್ಸು ಆರೋಗ್ಯ ಎಲ್ಲಿ ಸಿಗುತ್ತೆ ಹೇಳಿ ನಮಗೆ? ಅದರಿಂದ ನೀವು ಯಾವುದೇ ಯೋಗ ಮಾಡಿ, ಯಾವುದೇ ಪ್ರಾಣಾಯಾಮ ಮಾಡಿ, ಒಂದು ಕ್ವಾಲಿಟಿ ಯೋಗ ಇರಲಿ, ಕ್ವಾಲಿಟಿ ಪ್ರಾಣಾಯಾಮ ಇರಲಿ, ಡೈಲಿ ಒಂದು 10 ನಿಮಿಷ ಧ್ಯಾನ ಮಾಡಿ. ಏನು ಧ್ಯಾನ? ಧ್ಯಾನ ಅಂದ್ರೆ ಏನು? ವಾಟ್ ಈಸ್ ದಿ ಮೆಡಿಟೇಷನ್ ಅಂದ್ರೆ ನಾವೇನು ಹೇಳ್ತೀವಿ, ಡೂಯಿಂಗ್ ನಥಿಂಗ್ ಇಸ್ ಕಾಲ್ಡ್ ಮೆಡಿಟೇಷನ್ ಅಂತೀವಿ. ಈ ಭೂಮಿ ಮೇಲೆ ಬಹಳ ಕಷ್ಟವಾದ ಕೆಲಸ ಏನು ಅಂತಂದ್ರೆ ಏನು ಮಾಡದೇ ಇರೋದೇ ಬಹಳ ಕಷ್ಟವಾದ ಕೆಲಸ. ಏನ್ ಬೇಕಾದ್ರೂ ಮಾಡ್ಬೋದು, ಈ ಬೆಟ್ಟನ ಬೇಕಾದ್ರೆ ಪುಡಿ ಪುಡಿ ಮಾಡಿಬಿಡ್ಬೋದು. ಅದಕ್ಕಿಂತಲೂ ಕಷ್ಟವಾದ ಕೆಲಸ ಏನಂದ್ರೆ ಏನು ಮಾಡದೇ ಇರೋದೇ ಬಹಳ ಕಷ್ಟವಾದ ಕೆಲಸ. ಒಂದು ದಿನಕ್ಕೆ ಒಂದು 10 ನಿಮಿಷ ಏನು ಯೋಚನೆ ಮಾಡದಿರ ಕೂತ್ಕೊಳ್ಳಿ, ಅದು ಮೆಡಿಟೇಷನ್ ಆಗುತ್ತೆ. ಅದರಿಂದ ಯೋಗ, ಪ್ರಾಣಾಯಾಮ, ಧ್ಯಾನ ಈ 3 ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದೀರಿ ಅಂದ್ರೆ ನೀವು ಅಟ್ಲೀಸ್ಟ್ ನಿಮ್ಮ ಕೊನೆ ಉಸಿರಿರೋವರೆಗೂ ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ತಾ ಬರ್ಬೋದು. ನೀವು ಆರೋಗ್ಯ ಒಂದಿತ್ತು ಅಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ನಾವು. ಅದರಿಂದ ನಮ್ಮ ಈಗ ಸ್ವಲ್ಪ ಈ ಯೋಗ ದಿನಾಚರಣೆ ಅಂಗವಾಗಿ ಸ್ವಲ್ಪ ಯೋಗ ಮಾಡೋಣ ಎಲ್ಲರೂ. ಮೊದಲು ಹಾಗೆ ಕೂತ್ಕೊಂಡು ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮ ಬಹಳ ಪವರ್ಫುಲ್ಲು. ಪ್ರಾಣಾಯಾಮಕ್ಕಿಂತಲೂ ಮಿಗಿಲಾದ ಭೂಮಿ ಮೇಲೆ ಏನೂ ಇಲ್ಲ. ಪ್ರಾಣಾಯಾಮ ಅಂತಂದ್ರೆ ನಾವು ತಗೊಳ್ಳೋ ಗಾಳಿನೇ ಪ್ರಾಣಶಕ್ತಿ ಅಂತಂದು ಹೇಳ್ತೀವಿ. ನಾವು ಯಾವೇ ಕಾಯಿಲೆನಿರಲಿ ಪ್ರಾಣಾಯಾಮ ಮಾಡೋದ್ರ ಮುಖಾಂತರ ನಾವು ವಾಸಿ ಮಾಡ್ಕೊಳ್ಬೋದು. ಹೆಂಗೆ? ಈ ಗಾಳಿ ಅನ್ನೋದು ಸುಮ್ಮನೆ ನಾವು ಗಾಳಿ ಅನ್ನೋದಲ್ಲ, ಅದು ಪವರ್ಫುಲ್ ಎನರ್ಜಿ. ಭೂಮಿ ಮೇಲೆ ಅದಕ್ಕಿಂತಲೂ ಪವರ್ಫುಲ್ ಎನರ್ಜಿ ಏನೂ ಇಲ್ಲ. ಅಂತ ಶಕ್ತಿನ ನಮ್ಮ ದೇಹದ ಒಳಗಡೆ ಕಳಿಸಿ ನೀವು ಪಾಸಿಟಿವ್ ಆಗಿ ಅದಕ್ಕೆ ಕಮಾಂಡ್ ಕೊಡಿ, ಈ ಜಾಗಕ್ಕೆ ಹೋಗಿ ಇದನ್ನ ಹೀಲ್ ಮಾಡಿ ಅಂತಂದೇಳಿ ಅದು ಮಾಡುತ್ತೆ ಅದು. ಅದರಿಂದ ಮೊದಲು ನಮ್ಮ ಇಂಟೆನ್ಷನ್ ಏನಿರುತ್ತೆ, ಗಾಳಿ ಜಾಸ್ತಿ ತಗೊಳ್ಳೋದು ಇಂಟೆನ್ಷನ್ ಇರುತ್ತೆ. ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಂಡು ದೀರ್ಘವಾದ ಉಸಿರಾಟ ತಗೊಳ್ಳಿ ನೋಡೋಣ. ನಿಧಾನವಾಗಿರ್ಲಿ, ಒಂದು ಯೂನಿಫಾರ್ಮ್ ಬರುತ್ತಿರಲಿ. ಅದು ಪೂರ್ತಿ ಗಾಳಿ ತಗೊಂಡು ನಿಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ ಇಡಿ. ಸ್ವಲ್ಪ ಹೊತ್ತು ಗಾಳಿನ ಒಳಗಡೆ ಇಟ್ಕೊಳ್ಳಿ. ಈಗ ಗಾಳಿನ ಹೊರಗಡೆ ಬಿಡಿ. ನಿಧಾನವಾಗಿ, ಜೋರಾಗಿ ಬಿಡೋದಲ್ಲ. ಪ್ರಾಣಾಯಾಮ ಅಂದ್ರೆ ಉಸಿರಾಟ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದನ್ನೇ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಕಣ್ಮುಚ್ಕೊಂಡು ಎಲ್ಲರೂ ಒಂದು 10 ಸತಿ ಮಾಡಿ. ದೀರ್ಘವಾದ ಉಸಿರಾಟ ತಗೊಳ್ಳಿ, ಅದು ಒಂದೇ ಯೂನಿಫಾರ್ಮ್ ಆಗಿರಲಿ. ನೀವು ನೋಡಿ ಎಷ್ಟು ಗಾಳಿ ತಗೊಳ್ಳೋಕ್ಕಾಗುತ್ತೆ ಅಂತಂದೇಳಿ. ಸ್ವಲ್ಪ ಹೊತ್ತು ಗಾಳಿಯನ್ನು ಒಳಗಡೆ ಇಟ್ಕೊಂಡು ದೀರ್ಘವಾಗಿ ಗಾಳಿಯನ್ನು ಹೊರಗಡೆ ಬಿಡಿ. ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಲಿ. ನಿಮ್ಮ ಮೂಗು ಒಳಗಡೆ ಎಷ್ಟು ಗಾಳಿ ಹೋಗುತ್ತೆ ಅದನ್ನ ಗಮನಿಸಿ. ಗಾಳಿನ ಆಚೆ ಬಿಡೋವನು ನಿಮ್ಮ ದೇಹದಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂತ ಮನಸ್ಸಲ್ಲಿ ತಿಳ್ಕೊಳ್ಳಿ. ನಿಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ ಇಟ್ಟು ಇನ್ಹೇಲ್ ಕಮೆಂಟ್ ಕೊಡ್ತೀನಿ ಮಾಡಿ. ಹೋಲ್ಡ್, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಬ್ರೀತ್ ಔಟ್, ಹೊಟ್ಟೆ ಒಳಗಡೆ ತಗೊಳ್ತಾ ಗಾಳಿನ ಆಚೆ ಬಿಡಿ. ಸ್ಟಾಪ್ ಬ್ರೆತ್. ಇನ್ಹೇಲ್, ನಿಧಾನವಾಗಿ ಪೂರ್ತಿ ಗಾಳಿ ತಗೊಳ್ಳಿ. ಹೋಲ್ಡ್, ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ಬ್ರೀತ್ ಔಟ್, ಹೊಟ್ಟೆ ಒಳಗಡೆ ತಗೊಳ್ತಾ ಪೂರ್ತಿ ಗಾಳಿ ಆಚೆ ಬಿಡಿ. ನಿಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ ಇರಲಿ. ಇನ್ಹೇಲ್, ನಿಧಾನವಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಜಾಸ್ತಿ ತಗೊಳ್ಳಿ ಗಾಳಿನ. ಹೋಲ್ಡ್, ಬ್ರೀತ್ ಔಟ್. ಗಾಳಿ ಆಚೆ ಬಿಡುವಾಗ ಜಾರಿ ಬರಬಾರ್ದು, ನೀವೇ ಅದನ್ನ ಬಹಳ ಹೊತ್ತು ಆಚೆ ಬಿಡಿ. ಎರಡು ಕೈ ಉಜ್ಜಿ ಮುಖ ಉಜ್ಜಿಕೊಂಡು
ಪೋಸ್ಚರ್ಸ್ ಮಾಡೋಣ. ಈ ಅನುಲೋಮ್ ವಿಲೋಮ್ ಪ್ರಾಣಾಯಾಮ ಅಂತ ಕರಿತೀವಿ, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕರಿತೀವಿ, ಇದನ್ನ ಸುಖ ಪ್ರಾಣಾಯಾಮ ಅಂತ ಕೂಡ ಕರಿತೀವಿ. ನಾವು ಇವ್ರು ಯೋಗ ಮಾಡ್ತಾರಾ ಇಲ್ವಾ ಅಂತಂದೇಳಿ ನೀವು ಕೂತಿರೋ ಭಂಗಿ ನೋಡ್ತಾನೆ ಹೇಳ್ಬೋದು. ಯಾವತ್ತಿಗೆ ಆಗಲಿ ನಾವು ಸ್ಪೈನಲ್ ಕಾರ್ಡ್ನ 90 ಡಿಗ್ರಿಯಲ್ಲಿ ಇಟ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಟ್ಕೊಂಡು ಕೂತ್ಕೊಂಡಿದ್ದ ತಕ್ಷಣ ಹೇಳ್ಬೋದು ಅವರು ಹೌದು ಇವರು ಪಕ್ಷಿ. ಎಲ್ಲದರಲ್ಲೂ ಬಹಳ ಬುದ್ಧಿ ಇರೋದು ಯಾರಿಗೆ ಅಂತಂದು ಹೇಳಿದ್ರೆ ಮನುಷ್ಯನಿಗೆ. ಯಾಕೆ ಮನುಷ್ಯನಿಗೆ ಬುದ್ಧಿ ಜಾಸ್ತಿ ಅಂದ್ರೆ ಮನುಷ್ಯನಿಗೆ ಒಬ್ಬನಿಗೆ ಮಾತ್ರ ಸ್ಪೈನಲ್ ಕಾರ್ಡ್ ವರ್ಟಿಕಲ್ ಆಗಿರುತ್ತೆ, ಅಷ್ಟೇ ಸಾಕು. ಅದರಿಂದ ಈಗ ಸುಖ ಪ್ರಾಣಾಯಾಮ ಅಂತ ಮಾಡ್ತೀವಿ, ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಅವರು ಮಾಡ್ತಾ ಇದ್ದಾರೆ ನೋಡಿ. ಮೊದಲು ನಿಮ್ಮ ಬಲಗೈನ ಮೂಗನ್ನ ಮುಂದೆ ಇಟ್ಕೊಂಡು ನಿಮ್ಮ ಕಿರುಬೆರಳು ಹೆಬ್ಬೆರಳು ಎರಡನ್ನೂ ಮುಂದೆ ಇಟ್ಕೊಳ್ಳಿ. ಒಂದು ಪ್ರಾಣಾಯಾಮ ಮಾಡುವಾಗ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟು. ಮೊದಲು ಕ್ಲೋಸ್ ಯುವರ್ ರೈಟ್ ನೋಸ್ಟ್ರಿಲ್, ಬ್ರೀತ್ ಔಟ್ ಫ್ರಮ್ ಲೆಫ್ಟ್ ನೋಸ್ಟ್ರಿಲ್. ಆಫ್ಟರ್ ಬ್ರೀತ್ ಔಟ್ ಇಮಿಡಿಯೇಟ್ಲಿ ಕ್ಲೋಸ್ ಲೆಫ್ಟ್ ಅಂಡ್ ಇನ್ಹೇಲ್ ಫ್ರಮ್ ರೈಟ್. ಒಂದು ಮೂಗಿಂದ ಪೂರ್ತಿ ಗಾಳಿ ಅದೇ ನಿಧಾನವಾಗಿ ಬಹಳ ಹೊತ್ತು ತಗೊಳ್ಳಿ. ಆಪೋಸಿಟ್ ನೋಸ್ಟ್ರಿಲಿಂದ ಗಾಳಿನ ಹೊರಗಡೆ ಬಿಡಿ. ಜೋರಾಗಿ ಬರಬಾರ್ದು, ನಿಧಾನ. ಅದು ನಿಮ್ಮ ಕಂಟ್ರೋಲಲ್ಲಿ ಇರಲಿ. ನಿಮಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡಲ್ಲಿ ಬಿಡಿ, ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡಲ್ಲಿ ತಗೊಳ್ಳಿ. ಗಮನ ಬಹಳ ಮುಖ್ಯ. ನಿಮ್ಮ ಪೂರ್ತಿ ಗಮನ ಉಸಿರಾಟದ ಮೇಲೆ ಇರಲಿ. ನಿಧಾನವಾಗಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕಂಡುಕೊಳ್ಳೋದು ನೀವು ಎಷ್ಟೊತ್ತು ಗಾಳಿ ತಗೊಳ್ತೀರಾ ಅನ್ನೋದ್ರ ಮೇಲೆ. ಯಾರು ಗಾಳಿ ಜಾಸ್ತಿ ಹೊತ್ತು ತಗೊಳ್ತಾರೆ ಅವರಿಗೆ ಲಂಗ್ಸ್ ಸ್ಟ್ರಾಂಗ್ ಇದೆ ಅಂತೇಳಿ ಅರ್ಥ, ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಇದೆ ಅಂತೇಳಿ ಅರ್ಥ. ಅದರಿಂದ ಬಹಳ ಹೊತ್ತು ಗಾಳಿ ತಗೊಳ್ಳಿ. ಮಿನಿಮಮ್ ಒಂದು 10 ಸೆಕೆಂಡ್ ಗಾಳಿ ತಗೊಳ್ಳಿ, 10 ಸೆಕೆಂಡ್ ಗಾಳಿ ಆಚೆ ಬಿಡಿ. ಅದಾಗಲಿಲ್ಲ ಬೇಡ ಬಿಡಿ, ಬೇರೆ ಮಾಡಿಸ್ಬಿಡಿ. ಬೇರೆ ಮಾಡಿಸ್ಬಿಡಿ, ಜಾಗ ಇಲ್ಲ. ನೀವು ಬಲವಂತ ಮಾಡಬೇಡಿ, ಪ್ರಯತ್ನ ಪಡಿ, ಸ್ವಲ್ಪ ಜಾಸ್ತಿ ಮಾಡಿ. ನೆಕ್ಸ್ಟ್, ಇದು ಸ್ಟ್ರೆಚ್ ಮಾಡುವಾಗ ನಿಮ್ಮ ಸ್ಟಮಕ್ಕು, ಚೆಸ್ಟು, ನೆಕ್ಕು ಪೂರ್ತಿ ಸ್ಟ್ರೆಚ್ ಆಗಲಿ. ಮೇಲ್ಗಡೆ ಪೂರ್ತಿ ರೌಂಡ್ ಬರಲಿ. ನಾವು ಬೇಕು ಬಿಟ್ಟಿಯಾಗಿ ಮಾಡೋದು ಬೇಡ. ನಾವು ಏನೇ ಮಾಡಿದ್ರು ಅದರಿಂದ ನಮಗೆ ಫಲಿತಾಂಶ ಬರಬೇಕು ಅಂದರೆ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಮಾಡಿ, ನಿಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಬಲವಂತ ಮಾಡಿ ಕೆಳಗೆ ಬೀಳಕ್ಕೆ ಹೋಗಬೇಡಿ. ಇಂಜುರಿ ಅವಾಯ್ಡ್ ಮಾಡಿ. ಶೋಲ್ಡರ್ ಟರ್ನ್ ಮಾಡಬೇಡಿ, ಬರೀ ನೆಕ್ ಮಾತ್ರ ಟರ್ನ್ ಮಾಡಿ. ಹಿಂದೆ ನೋಡಿ, ನಿಮಗೆ ಸ್ಟ್ರೆಚ್ ಆಗೋದು ಫೀಲ್ ಆಗಬೇಕು ಈ ಸೈಡಲ್ಲಿ. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಸ್ಪೀಡ್ 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 ಸ್ಲೋ 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 ಸ್ಲೋ. ರಿಲ್ಯಾಕ್ಸ್. ನಾವು ನಿಲ್ಲೋ ಪೋಸ್ಚರ್ ಕರೆಕ್ಟ್ ಆಗಿರಲಿ. ಮೊದಲನೇದು ಅರ್ಧಕಟಿ ಚಕ್ರಾಸನ ಅಂತ ಮಾಡೋಣ. ನಿಮ್ಮ ಎಡಗೈ ದೇಹಕ್ಕೆ ಅಂಟ್ಕೊಂಡಿರಲಿ. ಅವರಲ್ಲಿ ಮಾಡ್ತಾ ಇದ್ದಾರೆ, ಅವ್ರನ್ನ ನೋಡಿ. ನಿಮ್ಮ ಬಲಗೈನ ಪಕ್ಕಕ್ಕೆತ್ತಿ, ಕೈ ತಿರುಗಿಸಿ, ಮೇಲೆತ್ತಿ. ಹಾಗೆ ಲೆಫ್ಟಿಗೆ ಬೆಂಡಾಗಿ, ಸುಮ್ಮನೆ ಹಾಗೆ ಬೆಂಡಾಗಿ ಲೆಫ್ಟಿಗೆ. ರಿಲ್ಯಾಕ್ಸ್. ಕೈ ಸೈಡಿಗೆ ಬಂದು ಕೆಳಗಡೆ ಹೋಗಲಿ. ನೋಡಿ, ಈಗ ನೀವು ಇದೊಂದು ಯೋಗ ಮಾಡಿದ್ದೀರಾ, ಇದನ್ನ ಯೋಗ ಅಂತ ತಿಳ್ಕೊಂಡಿದ್ದೀರಾ ನೀವು. ಇವಾಗ ನೀವೇನ್ ಮಾಡಿದ್ರಿ, ನಾನು ಇದು ಯೋಗ ಮಾಡಿದೆ ಅಂತ ಹೇಳಿ. ಇಲ್ಲ, ಇದು ಯೋಗ ಅಲ್ಲ. ನೀವು ಮಾಡಿದ ಎಕ್ಸರ್ಸೈಸ್ ಡಿಫ್ರೆನ್ಸ್ ತೋರಿಸ್ತೀನಿ. ಸೇಮ್ ಈಗ ಏನ್ ಮಾಡಿದ್ರಲ್ಲ ಅದೇ ತರ ಕೈಯನ್ನ ರೈಟ್ ಹ್ಯಾಂಡ್ ಮೇಲೆತ್ತಿ, ಮೇಲೆತ್ತಿ. ನಿಮ್ಮ ಕಿವಿಗೆ ನಿಮ್ಮ ಆರ್ಮ್ ಟಚ್ ಆಗಿರಲಿ. ಸ್ಟ್ರೆಚ್ ಮಾಡಿ. ನಿಮ್ಮ ಉಗುರು ಟಚ್ ಆಗಬೇಕು, ನಿಮ್ಮ ನೈಲ್ಸು ಟಚ್ ಆಗಬೇಕು. ಕಂಪ್ಲೀಟ್ ಸ್ಟ್ರೆಚ್ ಆಗಲಿ, ಕಂಪ್ಲೀಟ್. ಮತ್ತೆ ಎಲ್ಲಿ ಲೂಸ್ ಬಿಡಬೇಡಿ. ಆ ಸ್ಟ್ರೆಚ್ ಅಲ್ಲಿ, ಆ ರೇಡಿಯಸ್ ಅಲ್ಲೇ ಬೆಂಡ್ ಆಗಿ. ಈಗ ಕೈ ಸ್ಟ್ರೆಚ್ ಆಗಲಿ, ಕೈ ಬೆಂಡ್ ಆಗಬಾರ್ದು. ಸ್ಟ್ರೆಚ್ ಸ್ಟ್ರೆಚ್, ಪೂರ್ತಿ ಸ್ಟ್ರೆಚ್ ಆಗಲಿ. ಕಾಲು ಹತ್ರ ಇಟ್ಕೊಳ್ಳಿ. ಆ ರೇಡಿಯಸ್ ಅಲ್ಲೇ ರಿಲ್ಯಾಕ್ಸ್ ಮಾಡಿ. ಹಿಂದೆ ಬನ್ನಿ. ಆ ರೇಡಿಯಸ್ ಕೈ ಪೂರ್ತಿ ಸ್ಟ್ರೆಚ್ ಅಲ್ಲಿ ಇರಲಿ. ಪೂರ್ತಿ ಸ್ಟ್ರೆಚ್ ಸೈಡ್ಗೂ ಪೂರ್ತಿ ಸ್ಟ್ರೆಚ್ ಅಲ್ಲಿ ಇರಲಿ. ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು ನಿಮಗೆ. ಆಗ ಮಾಡಿದ್ದಕ್ಕೂ ಇವಾಗ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಗೊತ್ತಾ. ಆಗಲೇ ಮಾಡಿದ್ದು ನೀವು ಎಕ್ಸರ್ಸೈಸು. 100ರಲ್ಲಿ 90 ಭಾಗ ಜನ ಎಕ್ಸರ್ಸೈಸ್ ಮಾಡ್ತಾ ಅದನ್ನ ಯೋಗ 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 ಮಾಡ್ತಾ ಇದ್ದೀನಿ, ಯೋಗ ಹೇಳ್ಕೊಡ್ತಾ ಇದ್ದೀನಿ ಅಂತಾರೆ. ಇಲ್ಲ, ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಯೋಗ ಅಂಡ್ ಎಕ್ಸರ್ಸೈಸ್.
ಈಗ ಲೆಫ್ಟ್ ಹ್ಯಾಂಡನ್ನು ಮಾಡೋಣ. ಲೆಫ್ಟ್ ಹ್ಯಾಂಡ್ ಸ್ಟ್ರೆಚ್ ಮಾಡಿ, ಪೂರ್ತಿ ಸ್ಟ್ರೆಚ್ ಮಾಡಿ, ನಿಮ್ಮ ನೈಲ್ಸು ಸ್ಟ್ರೆಚ್ ಆಗಲಿ. ನೀ ಬೆಂಡ್ ಮಾಡಬೇಡಿ, ಹಾಗೇ ಬೆಂಡ್ ಆಗಿ, ರೈಟಿಗೆ ಬೆಂಡ್ ಆಗಿ. ನಿಮ್ಗೆ ಏನು ಫೀಲ್ ಆಗುತ್ತೆ ನೋಡಿ, ಪಕ್ಕೆಲುಬುಗಳು ಸ್ಟ್ರೆಚ್ ಆಗೋದು ಫೀಲ್ ಆಗ್ಬೇಕು ನಿಮಗೆ. ಕೈ ಬೆಂಡ್ ಮಾಡಬೇಡಿ, ಸ್ಟ್ರೆಚ್ ಮಾಡಿ, ಕಂಪ್ಲೀಟ್ ಸ್ಟ್ರೆಚ್ ಮಾಡಿ. ನೀ ಸ್ಟ್ರೈಟ್ ಇರಲಿ, ಎರಡು ಕಾಲು ಸಮನಾಗಿ ಶಕ್ತಿ ಬಿಡಿ ಎರಡು ಕಾಲುಗಳ ಮೇಲೂ. ನೀವು ಸ್ವಲ್ಪ ಬೆಂಡಾಗಿ ಆ ಸ್ಟ್ರೆಚ್ಚಲ್ಲೇ ರಿಲ್ಯಾಕ್ಸ್ ಆಗಿ ಬನ್ನಿ. ಈಗಡೆ ಪೂರ್ತಿ ಸ್ಟ್ರೆಚ್ ಇರಲಿ, ನಿಮ್ಮ ಕೈ ದೇಹಕ್ಕೆ ಕಂಟೋವರೆಗೂ ಸ್ಟ್ರೆಚ್ ಮಾಡ್ತಾನೆ ಇರ್ರಿ, ಪೂರ್ತಿ ಸ್ಟ್ರೆಚ್ ಇರಲಿ. ಗುಡ್. ಇದು ಅರ್ಧ ಕಟಿ ಚಕ್ರಾಸನ ಅಂತ ಹೇಳ್ತೀವಿ. ನೆಕ್ಸ್ಟ್ ಅರ್ಧ ಚಕ್ರಾಸನ. ಕೈನ ಅವ್ರು ಮಾಡ್ತಾರೆ ನೋಡಿ, ಅವ್ರು ತೊಳ್ಕೊಂಡು ಬಾಡಿನ ಹಿಂದೆಗಡೆ ಬೆಂಡಾಗುವಾಗ ನಿಮ್ಮ ಮನಸ್ಸನ್ನು ಎಲ್ಲೋ ಇಟ್ಕೊಂಡು ನೀವು ಎಲ್ಲೋ ಉಸಿರಾಟ ಮಾಡ್ತಾ ಬೆಂಡಾಗೋದಲ್ಲ. ನೀವು ಎಷ್ಟೊತ್ತವರೆಗೂ ಹಿಂದೆ ಬೆಂಡಾಗ್ತಾ ಇರ್ತೀರಾ ಅಷ್ಟೊತ್ತವರೆಗೂ ಇನ್ಹೇಲ್ ಮಾಡ್ತಾ ಇರಬೇಕು. ಎಸ್, ರೆಡಿ, ಸ್ಟಾರ್ಟ್. ಇನ್ಹೇಲ್ ಮಾಡಿ. ಈಗ ನಾರ್ಮಲ್ ಬರೀತಾ ಇರಲಿ. ಮುಂದೆ ರಿಲ್ಯಾಕ್ಸ್ ಮಾಡುವಾಗ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಉಸಿರನ್ನ ಹೊರಗಡೆ ಚೆಲ್ಲುತ್ತಾ ರಿಲ್ಯಾಕ್ಸ್ ಮಾಡಿ. ನೋಡಿ, ಇಲ್ಲಿ ಏನು ಮಾಡಿದ್ರಿ ಅಂದರೆ, ನಾವು ಎಕ್ಸಸೈಸ್ ಮಾಡೋ ಕೂಡ ಹಿಂಗೆ ಮಾಡ್ತೀವಿ. ಪ್ರತಿನಿತ್ಯ ಹಿಂಗೆ ಮಾಡಿಬಿಟ್ಟು ನಾನು ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯೋಗಾಗೂ ಎಕ್ಸಸೈಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ, ಎಕ್ಸಸೈಸಲ್ಲಿ ನಮ್ಮ ಉಸಿರಾಟ ಎಲ್ಲೋ ಇರುತ್ತೆ, ಮನಸ್ಸು ಎಲ್ಲೋ ಇರುತ್ತೆ, ಬೆಂಡಾಗ್ತೀವಿ. ಯೋಗನಲ್ಲಿ ಆಗಲ್ಲ. ನೀವು ಎಷ್ಟೊತ್ತವರೆಗೂ ಹಿಂದೆ ಬೆಂಡಾಗ್ತೀರಾ ಅಷ್ಟೊತ್ತವರೆಗೂ ಇನ್ಹೇಲ್ ಮಾಡ್ತಾ ಇರಬೇಕು. ಲಾಂಗ್ ಇನ್ಹೇಲ್ ಮಾಡ್ತೀರಾ, ಅಲ್ಲಿ ಮತ್ತೆ ಮುಂದೆ ಬೆಂಡಾದಾಗ ಅಷ್ಟೊತ್ತವರೆಗೂ ಎಕ್ಸೇಲ್ ಮಾಡ್ತಾ ಇರಬೇಕು. ಈ ಲಾಂಗ್ ಇನ್ಹೇಲ್ ಲಾಂಗ್ ಎಕ್ಸೇಲ್ ಎಲ್ಲಿ ನಾವು ಕಲ್ತ್ಕೊಳ್ತೀವಿ ಅಂದರೆ ಪ್ರಾಣಾಯಾಮದಲ್ಲಿ ಕಲ್ತ್ಕೊಳ್ತೀವಿ. ಅದರಿಂದ ಯೋಗ ಮಾಡೋ ಪ್ರತಿಯೊಬ್ಬರು ಮೊದಲು ಪ್ರಾಣಾಯಾಮ ಕಲೀರಿ, ಆಮೇಲೆ ಯೋಗ ಮಾಡಿ. ಅದನ್ನು ಬಾಡಿ ಈಗ ಲೆಫ್ಟಿಗೆ ಬೆಂಡ್ ಆಯ್ತು, ರೈಟಿಗೆ ಬೆಂಡ್ ಆಯ್ತು, ಹಿಂದೆ ಬೆಂಡ್ ಆಯ್ತು. ಈಗ ಮುಂದೆ ಬೆಂಡ್ ಆಗೋಣ. ಪಾದಹಸ್ತಾಸನ ಅಂತೀವಿ. ಎರಡು ಕೈಗಳನ್ನ ಮೇಲೆ ಕೆತ್ಕೊಳ್ಳೋಣ. ನಿಮ್ಮ ಆರ್ಮ್ಸು ನಿಮ್ಮ ಎರಡು ಕಿವಿಗೆ ಅಂಟ್ಕೊಂಡಿರ್ಲಿ. ನಿಮ್ಮ ತಲೆ ಎರಡು ಕೈಗಳ ಮಧ್ಯನೇ ಇರಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ಕೈನ ಸ್ಟ್ರೆಚ್ ಮಾಡಿ, ನಿಮ್ಮ ನೈಲ್ಸು ಸ್ಟ್ರೆಚ್ ಆಗಬೇಕು. ನಿಮ್ಮ ಬೆನ್ನನ್ನು ಬೆಂಡ್ ಮಾಡಬೇಡಿ, ಸೊಂಟನ ಬೆಂಡ್ ಮಾಡಿ. ಬೆಂಡ್, ಗಾಳಿನ ಹೊರಗಡೆ ಚಿಮ್ಮುತ್ತಾ ಸೊಂಟ ಬೆಂಡ್ ಮಾಡಿ. ಬಾಡಿ ಸ್ಟ್ರೈಟ್ ಬರಲಿ. ನಿಮ್ಮ ಕೈ ತಲೆ ಎರಡು ಕೈ ಮಧ್ಯನೇ ಇರಲಿ. ಮುಂದೆ ಬೆಂಡಾಗಿ ನಿಮ್ಮ ಕಾಲುಗಳನ್ನ ಇಟ್ಕೊಳ್ಳಿ. ಕಾಫ್ ಮಸಲ್ಸನ್ನ ಇಟ್ಕೊಳ್ಳಿ. ನೋಡೋಣ, ಕಾಫ್ ಮಸಲ್ಸನ್ನ ಇಟ್ಕೊಳ್ಳಿ. ಕಾಲಲ್ಲಿ ಹಿಂದೆಯಿಂದ ಇಟ್ಕೊಳ್ಳಿ ಕಾಲನ್ನ. ಈಗ ನಿಮ್ಮ ಹಣೆನ ಮೊಣಕಾಲಿಗೆ ಮುಟ್ಸೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರಯತ್ನ ಪಡಿ. ಸ್ವಲ್ಪ ಒಂದು ಅರ್ಧ ಇಂಚು. ಮತ್ತೆ ಇಲ್ಲಿಂದ ರಿಲ್ಯಾಕ್ಸ್ ಮಾಡುವಾಗ ಹಾಗೆ ಎದ್ದೊಳ್ಬಾರ್ದು. ಮೊದಲು ಕೈಗಳನ್ನ ಮೇಲೆತ್ತಿ ನಿಮ್ಮ ತಲೆ ಲೆವೆಲ್ಗೆ ತಗೊಂಡ್ಬನ್ನಿ. ಕೈನ ಸ್ಟ್ರೆಚ್ ಮಾಡಿ, ಪೂರ್ತಿ ಸ್ಟ್ರೆಚ್ ಇರಲಿ. ಆ ಸ್ಟ್ರೆಚ್ಚಲ್ಲೇ ಮೇಲೆ ತಗೊಂಡೋಗಿ ಕೈಗಳನ್ನ ಪೂರ್ತಿ ಸ್ಟ್ರೆಚ್ ಇರಲಿ. ಸ್ಟ್ರೆಚ್ಚಲ್ಲೇ ಸೈಡಿಗೆ ಬನ್ನಿ. ಸ್ಟ್ರೆಚ್ಚಲ್ಲಿ ನಿಮ್ಮ ಎರಡು ಕೈಗಳು ದೇಹ ಮುಟ್ಟೋರು ಸ್ಟ್ರೆಚ್ಚಲ್ಲೇ ಸ್ಟ್ರೆಚ್ ಮಾಡಿ. ಆರೋಗ್ಯ ಇಲ್ಲ ಅಂದ್ರೆ ಏನೂ ಇರೋದಿಲ್ಲ. ಅದರಿಂದ 24 ಗಂಟೆಗಳಲ್ಲಿ ಒಂದು ಗಂಟೆ ಕಾಲ ನಿಮಗೋಸ್ಕರ ನೀವು ಖರ್ಚು ಮಾಡಲಿಲ್ಲ, ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಖರ್ಚು ಮಾಡಲಿಲ್ಲ ಅಂತಂದ್ರೆ ನಮ್ಮಷ್ಟು ದಡ್ರಿ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ಪ್ರತಿದಿನ 1 ಅವರ್ ನಿಮಗೋಸ್ಕರ, ನಿಮ್ಮ ಒಳ್ಳೆ ಆರೋಗ್ಯಕ್ಕೋಸ್ಕರ ಅಂತಂದೇಳಿ ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಆರೋಗ್ಯವಾಗಿರ್ಬೋದು. ಅದರಿಂದ ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ಬರು ಯೋಗ ಮಾಡಿ. ಪ್ರತಿಯೊಬ್ಬರು ಯೋಗ ಏನು, ನೀವು 15 ನಿಮಿಷ ಧ್ಯಾನ, 15 ನಿಮಿಷ ಯೋಗ, 15 ನಿಮಿಷ ಪ್ರಾಣಾಯಾಮ ಸಾಕು. ಇಷ್ಟು ಮಾತ್ರ ಮಾಡಿ. ನಿಮ್ಮ ಕೊನೆ ಉಸಿರಿರೋವರೆಗೂ ನೀವು ಆರೋಗ್ಯವಾಗಿರ್ತೀರಾ. ನಾನು ಹೇಳಿದ್ನಲ್ಲ, ಆರೋಗ್ಯ ಒಂದು ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡಾಗೆ ನೀವು. ಈಗಲಿಂದನೇ ನೀವು ಇವನ್ನ ಅಭ್ಯಾಸ ಮಾಡ್ಕೊಂಡಿದ್ದೀರ ಅಂತಂದ್ರೆ ಒಳ್ಳೆ ಡಿಸಿಪ್ಲಿನ್ ಆಗಿರ್ತೀರಾ, ಒಳ್ಳೆ ಆರೋಗ್ಯವಾಗಿ ಇರ್ತೀರಾ ನೀವು. ಅದರಿಂದ ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಮಾಡಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಆಹಾರದ ಬಗ್ಗೆ ಒಂದೆರಡು ಹೇಳ್ಬಿಡ್ತೀನಿ, 2 ಮಾತು. 3 ಪೀಸ್ ಫ್ರೂಟ್ ಹಾಕೊಂಡು ಕಾಲಿಗೆ ಅವಾಯ್ಡ್ ಚಪ್ಪಲ್ ಹಾಕೊಂಡು ಹೋಗ್ತೀರಾ? ಇಲ್ಲ. ಯಾಕೆ ಅಂತಂದ್ರೆ ಅದು ಮ್ಯಾಚ್ ಆಗೋದಿಲ್ಲ. ಅದೇ ತರ ನೀವು ಯೋಗ ಪ್ರಾಣಾಯಾಮ ಮಾಡುವಾಗ ಸ್ವಲ್ಪ ಸಾತ್ವಿಕ ಆಹಾರ ತಗೊಂಡಿದ್ದೀರಿ ಅಂತಂದ್ರೆ ನಿಮ್ಗೆ ಯೋಗ ಪ್ರಾಣಾಯಾಮ ಪೂರ್ತಿ ರಿಸಲ್ಟ್ ಕೊಡುತ್ತೆ. ಏನು ಸಾತ್ವಿಕ ಆಹಾರ ಅಂದ್ರೆ, ಜೀವ ಇರೋಂಥ ಪದಾರ್ಥನ ಸಾತ್ವಿಕ ಆಹಾರ ಅಂತ ಕರಿತೀವಿ ನಾವು. ಜೀವ ಇರೋಂಥ ಪದಾರ್ಥನ. ಈಗ ನಮ್ಮನ್ನ ಹೊಟ್ಟೆನ ನಾವು ಇದನ್ನ ಹೊಟ್ಟೆ ಅಂತ ಕರೆಯೋದಿಲ್ಲ, ಇದನ್ನ ಗ್ರೇವ್ಯಾರ್ಡ್, ಸ್ಮಶಾನ ಅಂತ ಕರಿತೀವಿ. ಯಾಕಂದ್ರೆ ಪ್ರತಿನಿತ್ಯ ಸೇವಿಸಿ, ನಿಮ್ಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಅದರಿಂದ ದಯವಿಟ್ಟು ಇವತ್ತಿಂದ ನೀವು ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ 3/4 ಗಂಟೆ ನೀವು ಯೋಗ ಪ್ರಾಣಾಯಾಮನ ಅಭ್ಯಾಸ ಮಾಡಿ ಮನೆಗಳಲ್ಲಿ. ನಮ್ಮ ಪರೀಕ್ಷಾಂಗ ಕುಲಸಚಿವರಿಗೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ
ಈಗ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಆಜೀರಾ ಮೇಡಮ್ ಹಾಗೂ ಗಂಗಾಧರ ಗುರೂಜಿ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ನಮ್ಮ ವೇದಿಕೆಯ ಅತಿಥಿ ಗಣ್ಯರಿಂದ ಸನ್ಮಾನ. ಧನ್ಯವಾದಗಳು. ರಾಜ್ಯದಲ್ಲಿ ಮೈಸೂರನ್ನು ಯೋಗ ಜಿಲ್ಲೆಯನ್ನಾಗಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಮೈಸೂರು ಜಿಲ್ಲೆಯ ಪ್ರತಿಯೊಂದು ಮನೆಯಿಂದನೂ ಒಬ್ಬೊಬ್ರು ಯೋಗಾಭ್ಯಾಸ ಮಾಡಬೇಕು ಎನ್ನುವುದೇ ಇದರ ಮುಖ್ಯ ಉದ್ದೇಶ ಆಗಿದೆ. ದೇಶದಲ್ಲೇ ಪ್ರಥಮ ಬಾರಿಗೆ ಮೈಸೂರು ಜಿಲ್ಲೆಯನ್ನು ಸಂಪೂರ್ಣವಾಗಿ ಯೋಗ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ಒಂದು ಪ್ರಾಜೆಕ್ಟ್ನ ಸರ್ಕಾರ ಕೈಗೆತ್ಕೊಂಡಿದೆ. ಅದರಲ್ಲಿ ನಾವು ಮೈಸೂರವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೂ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಈ ಯೋಗ ದಿನಾಚರಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಈಗ ವಂದನಾರ್ಪಣೆಯನ್ನು ನಮ್ಮ ಡೀನ್ ಶೈಕ್ಷಣಿಕ ಕೇಂದ್ರದ ಉಪಕುಲ ಸಚಿವರಾದ ಸುರೇಶ್ ರವರು ನಡೆಸಿಕೊಡಬೇಕಾಗಿ ಕೇಳ್ಕೊತೇನೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡು ತಾವೆಲ್ಲ ಬಂದು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಮೊದಲನೇದಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಪ್ರೋತ್ಸಾಹ ಕೊಟ್ಟು ಯಶಸ್ವಿಯಾಗಿ ನೆರವೇರಿಸೋಕ್ಕೆ ಏನು ಸಹಕಾರ ಬೇಕು ಎಲ್ಲವನ್ನೂ ಕೊಡ್ತಿದ್ದಾರೆ. ಹಾಗೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಕೂಡ ಲಾಸ್ಟ್ ಡೇಗಳಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಾಗ ಸಾಹೇಬರು ತುಂಬ ಉತ್ಸುಕಪೂರ್ವಕವಾಗಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಹೇಬರು ತಮ್ಮ ಬಿಡುವಿನ ಅವಧಿ ಮಾಡ್ಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ತಾಳ್ಮೆಯಿಂದ ಇದ್ದಲ್ಲ, ಅದು ತುಂಬ ನಮಗೆ ಸಂತೋಷ ತಂದಿದೆ. ಮಾನ್ಯ ಕುಲಪತಿಗಳಿಗೆ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ, ವಿಶ್ವವಿದ್ಯಾಲಯದ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ಆಗಮಿಸಿದ್ದಾರೆ, ಸರ್ ಆನಂದ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಸ್ತುತ ಮತ್ತು ಡೀನ್ ರವರಾದಂತಹ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ವತಿಯಿಂದ, ವಿಶ್ವವಿದ್ಯಾಲಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಮತ್ತೊಬ್ಬ ನಮ್ಮ ವಿಶ್ವವಿದ್ಯಾನಿಲಯದ ಬಾಬಿ ಅಥವಾ ಆಲಿ ಅಂತ ಹೇಳ್ಬೋದು, ಕನ್ಫ್ಯೂಷನ್ ಜಾಸ್ತಿ ಇದೆ. ಅವರು ಕೂಡ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕರವರಾಗಿ ಅಧಿಕಾರ ನಿನ್ನೆ ವಹಿಸಿಕೊಂಡಿದ್ದಾರೆ. ಅವರು ಕೂಡ ನಮ್ಮ ಈ ಯೋಗ ದಿನಾಚರಣೆಯ ವತಿಯಿಂದ, ವಿಶ್ವವಿದ್ಯಾಲಯ ವತಿಯಿಂದ, ತಮ್ಮೆಲ್ಲರ ವತಿಯಿಂದ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಪ್ರತಿ ವರ್ಷವೂ ಕೂಡ ನಮ್ಮ ಈ ವಿಶ್ವವಿದ್ಯಾನಿಲಯದ ಮೇಲೆ ಕರುಣೆ ತೋರಿಸಿ ಲಾಸ್ಟಲ್ಲಿ ಪ್ರೋಗ್ರಾಮ್ಗಳನ್ನ ಒಪ್ಪಿಕೊಂಡು ದಯಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿ ತಮ್ಮೆಲ್ಲರಿಗೂ ಯೋಗಾಭ್ಯಾಸವನ್ನು ಮಾಡಿಸಿದಂತಹ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಮೇಲೆ ತುಂಬ ಕಾಳಜಿ ಹೊಂದಿರುವಂತಹ ಗುರೂಜಿಯರಾದಂತಹ ಶ್ವಾಸ ಪ್ರವೀಣ ಯೋಗರತ್ನ ಗಂಗಾಧರ ಗುರೂಜಿ ಅವರು ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಮೇಲೆ ಕರುಣೆ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಮೇಡಮ್ ಅಜೀರಾ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಅತಿಥಿ ಸತ್ಕಾರ ಸ್ವೀಕರಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ವತಿಯಿಂದ, ನನ್ನ ವತಿಯಿಂದ, ವಿಶ್ವವಿದ್ಯಾಲಯ ವತಿಯಿಂದ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ NSS ಕ್ಯಾಂಪ್ನ ವಿದ್ಯಾರ್ಥಿಗಳು ಮತ್ತು ವಿಶ್ವವಿದ್ಯಾನಿಲಯದ ಭಾವಿ ವಿದ್ಯಾರ್ಥಿಗಳು ಮತ್ತು ಭಾವಿ ದೇಶದ ಸೇವಕರು ಆಗಿರುವಂಥ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ವಿಭಾಗದಿಂದ
ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಆಗಮಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರೂ ಕೂಡ ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಮತ್ತೆ ವಿಶ್ವವಿದ್ಯಾಲಯ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಸೆಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ ಬಹಳ ಹತ್ತಿರದವರು. ಅವರು ಕೂಡ ಪ್ರತಿ ವರ್ಷ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವಿಷಯದ ಮೇಲೆ ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಮತ್ತೆ ಸರ್ ಬಂದಿದ್ದಾರೆ, ಸೆಂಟ್ ಜೋಸೆಫ್ ಕಾಲೇಜ್ ಕಾಣ್ತಾ ಇಲ್ಲ ಮೇಡಮ್, ಯೋಗೇಶ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯ ವತಿಯಿಂದ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ದೃಶ್ಯ ಶ್ರವ್ಯ ವಿಭಾಗದ ನಿರ್ದೇಶಕರು ಮತ್ತೆ ಅವರ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಅವರು ಕೂಡ ನಮ್ಮ ವಿಶ್ವವಿದ್ಯಾಲಯ ವತಿಯಿಂದ ನನ್ನ ವತಿಯಿಂದ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ.